ಪಾಲಿಕೆಯಿಂದ ಕನ್ನಡ ಭವನದ ತಾತ್ಸಾರ. ಕನ್ನಡ ಭಾಷಾ ಅಭಿವೃದ್ಧಿಗೆ ಕಟ್ಟಿಸಿದ್ದಂತ ಭವನ ಹಾಳಾಗೋಗಿದೆ. ಕಳೆದ 11 ವರ್ಷಗಳಿಂದ ಕನ್ನಡದ ಸಾಂಸ್ಕೃತಿಕ ಚಟುವಟಿಕೆನೇ ನಡೆದಿಲ್ಲ. ಕನ್ನಡ ಭವನದ ಕಡೆಗಣನೆ ಯಾಕೆ? ಬೆಳಗಾವಿ ರಾಜ್ಯದ 2ನೇ ರಾಜಧಾನಿ. ಈ ಸಂದರ್ಭದಲ್ಲಿ ಅಲ್ಲಿ ನೋಡ್ತಾನೆ ಇರ್ತೀವಲ್ಲ, ಪ್ರಮುಖವಾಗಿ MESನ ಆರ್ಭಟ, ಅಬ್ಬರ, ಪುಂಡಾಟ, ಯಾವ್ಯಾವ ರೀತಿಯಾಗಿ ಅಲ್ಲಿ ಬೆಂಕಿ ಹಚ್ಚುವಂತ ಕೆಲಸವನ್ನ MES ಅವರು ಮಾಡ್ತಾ ಇದ್ದಾರೆ ಅಂತ. ಇದರ ಜೊತೆಗೆ ಅಲ್ಲಿನ ಅಧಿಕಾರಿಗಳು, ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಕೂಡ ಎದ್ದು ಕಾಣಿಸ್ತಾ ಇದೆ. ಬೆಳಗಾವಿಯಲ್ಲಿ ಕನ್ನಡ ಭವನಕ್ಕೆ ಕಿಮ್ಮತ್ತೇ ಇಲ್ಲ. ಪಾಳು ಬಿದ್ದಿದೆ ಕನ್ನಡ ಭವನದ ಕಟ್ಟಡ. ಜಿಲ್ಲಾಡಳಿತದ ವಿರುದ್ಧ ಕನ್ನಡಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಮೈಂಟೆನೆನ್ಸೇ ಇಲ್ಲ, ಹಾಳಾಗೋಗಿದೆ ಅಲ್ಲಿರುವಂತ ಕನ್ನಡ ಭವನ. ಅಲ್ಲಿರುವಂತ MESನ ಪುಂಡಾಟ ಬಿಡಿ, ಅಲ್ಲಿನ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಜವಾಬ್ದಾರಿ ತಗೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಆದ್ರೆ ಆ ಒಂದು ಕಟ್ಟಡದ ಪರಿಸ್ಥಿತಿ ಹೇಗಿದೆ, ಆ ಭವನ ಹೇಗಿದೆ ಅನ್ನುವಂಥದ್ದನ್ನ ನೋಡ್ಕೊಂಬೋಣ. ಓಪನಿಂಗ್ ಆಗಿ ಬಿಟ್ಟಿದೆ, ಇಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಆಗ್ತಾ ಇಲ್ಲ. ಸೌಕರ್ಯ ಇರೋದ ಕಾರಣ ಯಾವುದೇ ಇಲ್ಲಿ ಕನ್ನಡ ಕಾರ್ಯಕ್ರಮ ಆಗ್ತಾ ಇಲ್ಲ. ಈಗ ಎಷ್ಟೋ ಜನರಿಗೆ ಇಲ್ಲಿ ಭವನ ಆಯ್ತು ಅಂತಾನೆ ಗೊತ್ತಿಲ್ಲ, ಅಂತ ಸ್ಥಿತಿ ಆಗಿದೆ. ಮರಾಠಿ ಪ್ರಾಬಲ್ಯದ ನಡುವೆ ಬೆಳಗಾವಿಯಲ್ಲಿರೋ ಕನ್ನಡ ಭವನದ ದುಸ್ಥಿತಿ ಇದು. ಎಲ್ಲೆಂದರಲ್ಲಿ ಮದ್ಯದ ಬಾಟಲ್ಗಳು, ಒಡೆದ ಕುರ್ಚಿಗಳು ಬಿದ್ದಿವೆ. ಹೇಳುವವರು ಕೇಳುವವರು ಇದ್ದು ಇಲ್ಲದಂತಾಗಿದೆ. ಕನ್ನಡದ ಚಟುವಟಿಕೆಗಳು ಹೆಚ್ಚಾಗಬೇಕು ಅನ್ನುವ ಉದ್ದೇಶದಿಂದ ಬೆಳಗಾವಿ ನಗರದ ದಕ್ಷಿಣ ಭಾಗದ ವಡಗಾವಿಯ ಜೈಲು ಶಾಲೆಯ ಪಕ್ಕದಲ್ಲಿಯೇ ಈ ಭವನ ಕಟ್ಟಲಾಗಿದೆ. ಆದರೆ 11 ವರ್ಷಗಳಿಂದ ಯಾವುದೇ ಸಾಂಸ್ಕೃತಿಕ ಚಟುವಟಿಕೆಗಳು ಇಲ್ಲಿ ನಡೆದಿಲ್ಲ. ಪಾಲಿಕೆಯು ಭವನವನ್ನ ಸೂಕ್ತ ರೀತಿಯಲ್ಲಿ ನಿರ್ವಹಣೆಯನ್ನೂ ಮಾಡಿಲ್ಲ. ಹೀಗಾಗಿ 20 ಲಕ್ಷ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಿದ್ದ ಭವನ ಸಂಪೂರ್ಣವಾಗಿ ಹಾಳಾಗಿದೆ. ತಕ್ಷಣ ಅಲ್ಲಿಂದ ಇಲ್ಲಿವರೆಗೆ ಸಹಿತ ಈ ಒಂದು ಕನ್ನಡ ಗಡಿ ಭವನ ಯಾವುದೇ ಕಾರ್ಯಕ್ರಮ ಇಲ್ಲಿ ನಡೆದಿಲ್ಲ ಸರ್. ಮತ್ತು ಸರ್ಕಾರ ಸಹಿತ ಇತ್ತು ಗಮನ ಹರಿಸಿಲ್ಲ. ಮಹಾನಗರ ಪಾಲಿಕೆ ಆಗಿರ್ಬೋದು, ಕನ್ನಡ ಸಂಸ್ಕೃತಿ ಇಲಾಖೆ ಆಗಿರ್ಬೋದು, ಯಾರು ಸಹಿತ ಕನ್ನಡ ಬಗ್ಗೆ ನಿರ್ಲಕ್ಷ್ಯ ಮಾಡೋಕೆ ಬಂದಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಏನಂದ್ರೆ ಬರೀ ಕಟ್ಟಡ ಮಾತ್ರ ಕಟ್ಟಿದಾರೆ. ಇಲ್ಲಿ ಇರ್ತಕ್ಕಂಥ ಆಸನಗಳು ಸರ್ ತಮಗೆ ಆಶ್ಚರ್ಯ ಅನಿಸಲ್ಲ. ಇಲ್ಲಿ ಕಲಾಮಂದಿರದಲ್ಲಿ ನವೀಕರಣ ಮಾಡುವಾಗ ಒಳಗಡೆ ಆಸನ ಹೊಡೆದಿದೆ ಸರ್, ಪ್ಲಾಸ್ಟಿಕ್ದು. ಆ ಹಳೆಯ ಆಸನಗಳ ತಂದು ಒಳಗೆ ಅಳವಡಿಕೆ ಮಾಡಿದರು. ಅದರ ಮೂಲಭೂತ ಸೌಕರ್ಯ ಇರದ ಕಾರಣ ಯಾವುದೇ ಇಲ್ಲಿ ಕನ್ನಡ ಕಾರ್ಯಕ್ರಮ ಆಗ್ತಾ ಇಲ್ಲ. ಈ ಕನ್ನಡ ಭವನದ ನಿರ್ವಹಣೆಯ ಜವಾಬ್ದಾರಿ ಮಹಾನಗರ ಪಾಲಿಕೆ ಮೇಲಿದೆ. ಪಾಲಿಕೆ ಭವನಕ್ಕೆ ಬೀಗ ಹಾಕಿದ್ದೇ ಸಾಧನೆ. ಈ ಕಟ್ಟಡವನ್ನ ಯಾವ್ದಾದ್ರೂ ಕನ್ನಡ ಶಾಲೆಗೋಸ್ಕರ ಕೊಟ್ಟಿದ್ರೆ ಅನುಕೂಲ ಆಗ್ತಿತ್ತು ಅಂತಾರೆ ಬೆಳಗಾವಿಯ ಕನ್ನಡಿಗರು. ನಾವು 2006ರಿಂದ ಹೋರಾಟ ಮಾಡ್ಕೊಂತ ಬಂದು ಇಲ್ಲಿ ಗಡಿನಾಡು ಕನ್ನಡ ಭವನ ಆಗ್ಬೇಕಂತ ನೇಕಾರರ ಒಂದು ಹೋರಾಟಗಳಿರಲಿ, ನೇಕಾರರ ಒಂದು ಯಾವುದೇ ಒಂದು ಮೀಟಿಂಗ್ ಇರಲಿ, ಇಲ್ಲಿ ಆಗ್ತಾವಂತ ನಾವು ಬಹಳಷ್ಟು ಆಶೆ ಇಟ್ಕೊಂಡಿದ್ವಿ. ಇದು ಓಪನಿಂಗ್ ಆಗಿ ಬಿಟ್ಟಿದೆ, ಇಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಆಗ್ತಾ ಇಲ್ಲ. ಸರ್ಕಾರ ಇತ್ತ ಗಮನ ಹರಿಸಿಕೊಂಡು ನೇಕಾರರಿಗೆ ಒಂದು ವ್ಯವಸ್ಥಿತವಾದ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕಂತ ನಾವು ಕೇಳತ್ತೇವೆ. ಅದನ್ನ ಸರಿಯಾಗಿ ಸರ್ಕಾರನೂ ಆಗಲಿ ಇಲ್ಲಿನ ಮಹಾನಗರಪಾಲಿಕೆನೂ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಯಾವುದೋ ಕನ್ನಡ ಕಾರ್ಯಕ್ರಮ ಮಾಡದೇ ಇರೋ ಸಲುವಾಗಿ ಈ ಪರಿಸ್ಥಿತಿ ಬಂದಿದೆ ಅಂತ ನಮ್ಮ ಅನಿಸಿಕೆ ರೀ. ಈಗ ಎಷ್ಟೋ ಜನರಿಗೆ ಇಲ್ಲಿ ಭವನ ಐತಂತಾನೆ ಗೊತ್ತಿಲ್ಲ, ಅಂತ ಸ್ಥಿತಿ ಆಗೈತೆ ರೀ. ಭವನ ಇದೆ ಅಂತಾನೆ ಗೊತ್ತಿಲ್ಲ. ಅದು ಎಲ್ಲ ನೋಡಿ ಎಲ್ಲ ಮುಚ್ಚಿ ಹೋಗ್ಬಿಟ್ಟೈತಿ. ಇದೇನು ಅಂತ ಗೊತ್ತಿಲ್ಲ. ಕನ್ನಡ ಕಾರ್ಯಕ್ರಮ ಆದಷ್ಟು ಇಲ್ಲಿ ಮಾಡ್ರಿ, ದಕ್ಷಿಣ ಭಾಗಕ್ಕೆ ಮತ್ತು ಅದು ಅನುಕೂಲ ಆಕೈತಿ ಕನ್ನಡ ಬೆಳೆಯಾಕಂತ ನಾವು ಒಂದು ಇಷ್ಟು ಮನವಿ ಮಾಡ್ತೀವಿ. ಇಷ್ಟೆಲ್ಲ ಹಾಳಾಗಿ ಹೋಗಿರೋ ಕನ್ನಡ ಭವನದ ಕಟ್ಟಡವನ್ನ ರಿಪೇರಿ ಮಾಡಿಸಿ ಕನ್ನಡದ ಚಟುವಟಿಕೆಗಳು ನಡೆಯುವಂತೆ ಜಿಲ್ಲಾಡಳಿತ ಮಾಡಬೇಕಿದೆ. ಚಂದ್ರಕಾಂತ ಸುಗಂಧಿ, ನ್ಯೂಸ್ 18 ಬೆಳಗಾವಿ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ನೋಡ್ತಾನೆ ಇರ್ತೀವಿ ಯಾವಾಗಲೂ ಕೂಡ MESನ ಪುಂಡಾಟ ಯಾವ ರೀತಿಯಾಗಿರುತ್ತೆ, ಕನ್ನಡಿಗರ ಮೇಲೆ ದಬ್ಬಾಳಿಕೆ ಯಾವ ರೀತಿಯಾಗಿ ಮಾಡಲಿಕ್ಕೆ ಬರ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಕನ್ನಡದವರು ಹೋರಾಟ ಮಾಡ್ತಾನೆ ಬರ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಅಲ್ಲಿನ ಜಿಲ್ಲಾಡಳಿತದ ನಿರ್ಲಕ್ಷ್ಯನೂ ಕೂಡ ಒಂದು ರೀತಿಯ ಆಶ್ಚರ್ಯ ಅನ್ಸುತ್ತೆ. ಕನ್ನಡ ಭವನ ಈ ಲೆವೆಲ್ಗೆ ಹಾಳಾಗಿ ಬಿದ್ದಿದೆ ಅಂತ, ಅದು ಕಟ್ಸಿದ್ದೇನಕ್ಕೆ ಅಂತ ಶೋಗ.
ಪೃಥ್ವಿರಾಜ್, ಪ್ರಮುಖವಾಗಿ ಏನಂದ್ರೆ 2005-6ರಲ್ಲಿ ಮುಖ್ಯಮಂತ್ರಿ ಆಗಿದ್ದಂತ HD ಕುಮಾರಸ್ವಾಮಿ ಅವರ ಮೇಲೆ ಇಲ್ಲಿನ ಕನ್ನಡ ಪರ ಹೋರಾಟಗಾರರು ಒತ್ತಾಯವನ್ನು ಮಾಡ್ತಾರೆ. ಬೆಳಗಾವಿಯಲ್ಲಿ ಒಂದು ಗಡಿ ಭವನ ನಿರ್ಮಾಣ ಮಾಡಬೇಕು, ಈ ಮೂಲಕ ಕನ್ನಡದ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಏನೋ ಮನ್ನಣೆ ಸಿಗುತ್ತೆ, ಜೊತೆಗೆ ಏನಾದ್ರೆ ಇದಕ್ಕೆ ಒಂದು ಭವನ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ಹೇಳಿ ಒಂದು ಬೇಡಿಕೆ ಕೊಡ್ತಾರೆ. ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು 25 ಲಕ್ಷ ರೂಪಾಯಿ ಅನುದಾನವನ್ನ ಮಂಜೂರು ಮಾಡಿ ಬೆಳಗಾವಿಯ ಎಳ್ಳೂರು ಭಾಗದಲ್ಲಿ ಈ ಒಂದು ಕನ್ನಡ ಸಾಂಸ್ಕೃತಿಕ ಭವನ ನಿರ್ಮಾಣಕ್ಕೆ ಮುಂದಾಗ್ತಾರೆ. ಆದರೆ ಅಲ್ಲಿನ MES ನ ಮುಖಂಡರು ಈ ಒಂದು ಭವನ ನಿರ್ಮಾಣಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಇದನ್ನ ವಡಗಾವಿಯ ಜೈಲು ಶಾಲೆಯ ಮುಂಭಾಗದಲ್ಲಿ ಒಂದು ಭವನವನ್ನ ನಿರ್ಮಾಣ ಮಾಡಲಾಗುತ್ತೆ. ಭವನ ನಿರ್ಮಾಣ ಆಗಿ ಇವತ್ತಿಗೆ 9 ವರ್ಷ ಕಳೆದಿದೆ. ಇಷ್ಟು ವರ್ಷ ಕಳೆದ್ರೂ ಕೂಡ ಈ ಭವನದಲ್ಲಿ ಒಂದೇ ಒಂದು ಕಾರ್ಯಕ್ರಮ ನಡೆದೇ ಇರುವುದು ನಿಜಕ್ಕೂ ದುರಂತ ಅಂತ ಹೇಳ್ಬೋದು. ಯಾಕಂದ್ರೆ ಇದು ಒಂದು ಭವನ ನಿರ್ಮಾಣದ ಮುಗಿದ ಬಳಿಕ ಮೇಲ್ಛಾವಣಿ ಕುಸಿದು ಸ್ವಲ್ಪ ಗೊಂದಲ ಸೃಷ್ಟಿಯಾಗುತ್ತೆ. ಬಳಿಕ ಏನು ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಸರ್ಕಾರದ ಮೇಲೆ ಒತ್ತಡ ತರ್ತಾರೆ, ಈ ಒಂದು ಭವನವನ್ನ ಕಂಪ್ಲೀಟ್ ಮಾಡಿ ಇದನ್ನು ನಿರ್ವಹಣೆ ಮಾಡಿ ಅಂತೇಳಿ. ಆದರೆ ಮಹಾನಗರ ಪಾಲಿಕೆ ಇದರ ನಿರ್ವಹಣೆ ಜವಾಬ್ದಾರಿಯನ್ನು ಇದುವರೆಗೂ ಕೂಡ ವಹಿಸಿಲ್ಲ. ಬೀಗ ಹಾಕಿದ್ದನ್ನ ಬಿಟ್ಟರೆ ಬೇರೇನೂ ಮಾಡಿಲ್ಲ. ಮತ್ತು ಕಲಾಮಂದಿರದಲ್ಲಿದ್ದಂತಹ ಹಳೆ ಕುರ್ಚಿಯನ್ನು ತಂದು ಇಲ್ಲಿ ಹಾಕಿರ್ತಕ್ಕಂಥದ್ದು. ಈ ಒಟ್ಟಾರೆ ಏನು ಜೈಲು ಶಾಲೆಯ ಮುಂಭಾಗದಲ್ಲಿ ಏನು ಸಾವಿರಾರು ಜನ ಮಕ್ಕಳಿರ್ತಾರೆ, ಆ ಮಕ್ಕಳನ್ನ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿದ್ರು ಕೂಡ ಈ ಒಂದು ಭವನ ಆಕ್ಟಿವ್ ಆಗಿರುತ್ತೆ. ಜೊತೆಗೆ ಅಲ್ಲಿ ಕುಡಿಯೋ ನೀರು, ವಿದ್ಯುತ್, ಶೌಚಾಲಯ ಸೇರಿದಂತೆ ಯಾವುದೇ ರೀತಿ ಮೂಲಭೂತ ಸೌಕರ್ಯವನ್ನ ಮಹಾನಗರ ಪಾಲಿಕೆ ಒದಗಿಸಿಲ್ಲ. ಹೀಗಾಗಿ ಮಹಾನಗರ ಪಾಲಿಕೆ ವಿರುದ್ಧ ವಡಗಾವಿ ಭಾಗದ ಕನ್ನಡ ಪರ ಹೋರಾಟಗಾರರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪೃಥ್ವಿರಾಜ್, ಅಲ್ಲ, ಮಹಾನಗರ ಪಾಲಿಕೆಯಲ್ಲಿ ಬೇರೆ ಸ್ವಲ್ಪ ಈ ಮರಾಠಿಗರ ಪ್ರಾಬಲ್ಯ ಜಾಸ್ತಿ ಅನ್ನುವಂಥದ್ದನ್ನ ನಾವು ನೋಡ್ತಾ ಇರ್ತೀವಿ. ಕೆಲವು ಬಾರಿ ಮರಾಠಿಗರೇ ಅಲ್ಲಿ ಮೇಯರ್ ಆಗೆಲ್ಲ ಬಂದು ಕೂತ್ಕೊಳ್ಳೋದು ಅಂತ, ಅವರ ಒಂದು ಪ್ರಾಬಲ್ಯ ಪ್ರಭಾವ ಕೂಡ ಇಲ್ಲಿ ಡ್ಯಾಮೇಜ್ ಆಗ್ಲಿಕ್ಕೆ ಕಾರಣ ಆಗಿರ್ಬೋದಾ? ಖಂಡಿತವಾಗ್ಲೂ ಪೃಥ್ವಿರಾಜ್, ಯಾಕಂದ್ರೆ ಇಷ್ಟು ವರ್ಷಗಳ ಕಾಲ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಪಕ್ಷಗಳ ಆಧಾರದ ಮೇಲೆ ಚುನಾವಣೆ ನಡೆದಿರಲಿಲ್ಲ. ಇತಿಹಾಸದಲ್ಲಿ ಮೊದಲ ಬಾರಿಗೆ ಈ ಬಾರಿ ಪಕ್ಷಗಳ ಆಧಾರದ ಮೇಲೆ ಚುನಾವಣೆ ನಡೆದಿದ್ದು ಬಿಜೆಪಿ ಹೆಚ್ಚು ಬಹುಮತ ಹೊಂದಿದೆ. ಆದರೆ ಬಿಜೆಪಿಯಲ್ಲಿ ಇದ್ದವರೆಲ್ಲರೂ ಕೂಡ ಮರಾಠಿ ಭಾಷಿಕರಾಗಿರೋ ಕಾರಣಕ್ಕಾಗಿ ಈ ಒಂದು ಭವನದ ಅಭಿವೃದ್ಧಿ ಮತ್ತು ಭವನವನ್ನ ಏನು ಬಳಕೆ ವಿಚಾರದಲ್ಲೂ ಕೂಡ ಸಾಕಷ್ಟು ತಾರತಮ್ಯ ಆಗ್ತಾ ಇದೆ. ಇಲ್ಲಿ ಏನು ಮಹಾನಗರ ಪಾಲಿಕೆಯವರು ಬೀಗ ಹಾಕಿ ಬೀಗವನ್ನು ತಮ್ಮ ಸುಪರ್ದಿಗೆ ವಹಿಸಿಕೊಂಡಿರ್ತಕ್ಕಂಥದ್ದು. ಇದನ್ನ ಸ್ಥಳೀಯವಾಗಿ ಒಂದು ಕಮಿಟಿಯನ್ನ ಮಾಡಿ ಅವರಿಗೆ ಒಂದು ನಿರ್ವಹಣೆ ಜವಾಬ್ದಾರಿಯನ್ನು ಕೊಟ್ರೆ ಸಾಕಷ್ಟು ಸಾರ್ವಜನಿಕರಿಗೂ ಅನುಕೂಲ ಆಗುತ್ತೆ. ಯಾಕಂದ್ರೆ ಈಗ ಭವನಗಳು ಅಂದ್ರೆ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು, ಒಂದು ಸಣ್ಣ ಸಭೆ ಮಾಡಬೇಕು ಅಂದ್ರೆ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ ಭವನಗಳಿಗೆ. ಒಂದು ವೇಳೆ ಒಂದು ಕನ್ನಡಿಗರ ಏನು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಈ ಭವನ ಒಂದು ಏನು ಆಸರೆ ಆಗಬೇಕಿತ್ತು. ಆದರೆ ಈ ಒಂದು ಮಹಾನಗರ ಪಾಲಿಕೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಈಗ ಭವನ ಸಂಪೂರ್ಣ ಕುಸಿಯುವ ಹಂತಕ್ಕೆ ತಲುಪಿದೆ. ಮತ್ತೊಂದು ಕಡೆ ಏನು ನಿರ್ವಹಣೆಯೂ ಕೂಡ ಅಲ್ಲಿ ಇಲ್ಲದಂತಾಗಿದೆ. ಅಲ್ಲಿ ಕೇವಲ ಏನು ಜೂಜುಕೋರರು, ಮದ್ಯಪಾನ ಪ್ರಿಯರು ಇವ್ರದೇ ಒಂದು ಅಡ್ಡೆ ಅನ್ನೋ ರೀತಿಯಲ್ಲಾಗಿದೆ. ಇದು ಹೃದಯ ಭಾಗದಲ್ಲಿ ಇರತಕ್ಕಂತಹ ಭವನದಕ್ಕೆ ಈ ಗತಿ ಬಂದಿದೆ. ಪೃಥ್ವಿರಾಜ್, ಓಕೆ, ನೋಡೋಣ ಏನಾಗುತ್ತೆ ಅನ್ನುವಂಥದ್ದನ್ನ ಸುದ್ದಿ ಬಿತ್ತರಿಸಿದಿವಿಲ್ಲ. ಧನ್ಯವಾದ ಚಂದ್ರಕಾಂತ್, ನಿಮ್ಮೆಲ್ಲ ಮಾಹಿತಿಗಾಗಿ. ಕನ್ನಡ ಭವನ, ಕನ್ನಡ ಅಂದ್ರೆ ಬೆಳಗಾವಿಯಲ್ಲಿ ಯಾವ್ಯಾವ ರೀತಿಯಾಗೆಲ್ಲ ಹೋರಾಟಗಳಾಗ್ತವೆ ಅನ್ನುವಂಥನ್ನ ನೋಡ್ತಾನೆ ಬರ್ತಾ ಇದೀವಿ. ಇದೇ ಸಂದರ್ಭದಲ್ಲಿ ಅಲ್ಲಿನ ನಿರ್ಲಕ್ಷ್ಯ ಇದೆಯಲ್ಲ, ನಿಜಕ್ಕೂ ಅದೊಂಥರ ಅನೈತಿಕ ಚಟುವಟಿಕೆಗಳ ತಾಣ, ಕುಡುಕರ ಸ್ವರ್ಗದ ರೀತಿಯಲ್ಲಿ ಆಗ್ಬಿಟ್ಟಿದೆ. ಈ ಸುದ್ದಿ ಬಿತ್ತರ ಆದ್ಮೇಲಾದ್ರೂ ಅಲ್ಲಿನ ಪಾಲಿಕೆ, ಮೇಯರು, ಅಧಿಕಾರಿಗಳು ಬದುಕಿದ್ದಾರೆ, ಆ ಒಂದು ವ್ಯವಸ್ಥೆಯನ್ನ ಸರಿ ಮಾಡ್ತಾರೆ ಅಂತ ಅನ್ಕೊಂಡಿದೀವಿ. ನಾವಂತೂ ಫಾಲೋ ಅಪ್ ಮಾಡ್ತೀವಿ, ನೋಡೋಣ ಏನಾಗುತ್ತೆ ಅಂತ. ಇವೆಷ್ಟು ಈ ಕ್ಷಣದವರೆಗಿನ ಸುದ್ದಿ. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.